ದರ್ಶನ್ ಅಭಿಮಾನಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದವರು ಯಾರು, ಯಾವ ಕಾರಣಕ್ಕೆ, ಹಾಗೆಯೇ ಕಾರಿನ ಮೇಲೆ ಕಲ್ಲು ತೂರಾಟ ಮಾಡಿದವರು ಯಾರು, ಇದೆಲ್ಲವೂ ಇಲ್ಲಿದೆ. ಮಿಸ್ ಮಾಡದೆ ಫುಲ್ ವಿಡಿಯೋ ನೋಡಿ. ಆದ್ರೆ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ. ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ನ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಕೆಆರ್ಪೇಟೆ ಮಂಡ್ಯ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಬಂದಾಗ ನಟ ದರ್ಶನ್ ಪರ ಘೋಷಣೆ ಕೂಗಿದ ಅಭಿಮಾನಿಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ತಾಲೂಕಿನ ಬೂಕನಕೆರೆ ಶುಕ್ರವಾರ ಸಂಜೆ ನಿಖಿಲ್, ಶಾಸಕ ನಾರಾಯಣಗೌಡ ಹಾಗೂ ಬೆಂಬಲಿಗರು ಪ್ರಚಾರಕ್ಕೆ ಆಗಮಿಸಿದ್ರು. ದರ್ಶನ್ ಯಶ್ಗೆ ನಾರಾಯಣಗೌಡ ಬೆದರಿಕೆ ಹಾಕಿದ್ರಿಂದ ಕೋಪಗೊಂಡಿದ್ದ ದರ್ಶನ್ ಅಭಿಮಾನಿಗಳು ಈ ವೇಳೆ ಡಿಬಾಸ್ ಅಂತ ಘೋಷಣೆ ಕೂಗಿದರು. ಇದರಿಂದ ಕೆರಳಿದ ಪ್ರಚಾರಕ್ಕೆ ರಕ್ಷಣೆ ನೀಡಿದ ಪೊಲೀಸರು ಲಾಠಿ ಬೀಸಲಾರಂಭಿಸಿದರು. ಅಭಿಮಾನಿಗಳು ತಪ್ಪಿಸಿಕೊಂಡು ಅವಿತರೂ ಬಿಡದೆ ಲಾಠಿ ಮುರಿದು ಹೋಗೋ ತನಕ ಅಟ್ಟಾಡಿಸಿ ಹಲ್ಲೆ ಮಾಡಿದರು. ಈ ಬಗ್ಗೆ ಕನಿಷ್ಠ ಮಾತನಾಡದೆ ತೆರಳಿದ ಜೆಡಿಎಸ್ ನಾಯಕರ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲಿಂದ ಸೋಮನಹಳ್ಳಿಗೆ ತೆರಳಿದಾಗ 10ಕ್ಕೂ ಹೆಚ್ಚು ಜನರ ಗುಂಪು ಪ್ರಚಾರಕ್ಕೆ ಅಡ್ಡಿಪಡಿಸಿದರು. ಪೊಲೀಸರು ರಕ್ಷಣೆಗೆ ಮುಂದಾಗ್ತಿದ್ದಂತೆ ಆ ಗುಂಪು ನಿಖಿಲ್, ಶಾಸಕರು ಹಾಗೂ ಅವರ ಜೊತೆಗಿದ್ದ ಕಾರುಗಳತ್ತ ಕಲ್ಲು ತೂರಿದ್ರಿಂದ ಶಾಸಕರ ಕಾರಿನ ಗಾಜು ಜಖಂಗೊಂಡಿತು. ಅಕ್ಕಿ ಹೆಬ್ಬಾಳಲ್ಲೂ ಕೂಡ ನಿಖಿಲ್ ಗೋಬ್ಯಾಕ್ ಅನ್ನೋ ಜೊತೆಗೆ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಗುರುವಾರ ಸಂಜೆ ಮಂಡ್ಯ ತಾಲೂಕಿನ ಹುಲಿವಾನದಲ್ಲಿ ನಿಖಿಲ್ ಮಾತನಾಡಲು ಆರಂಭಿಸ್ತಾ ಇದ್ದಂತೆ ರಸ್ತೆಯಲ್ಲಿದ್ದ ಜನತೆ ಗೋಬ್ಯಾಕ್ ಎಂದಿದ್ದಕ್ಕೆ ಮಾತು ನಿಲ್ಲಿಸಿ ಅಲ್ಲಿಂದ ತೆರಳಿದ್ರು. ಈ ಸಂಬಂಧದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇನ್ನು ಸೋಮನಹಳ್ಳಿಯಲ್ಲಿ ನಿಖಿಲ್ ಪ್ರಚಾರದ ವೇಳೆ ಕಲ್ಲು ತೂರಿದವರು ದರ್ಶನ್ ಅಭಿಮಾನಿಗಳಲ್ಲ, ಜೆಡಿಎಸ್ ಕಾರ್ಯಕರ್ತರೆಂಬ ಶಂಕೆ ವ್ಯಕ್ತವಾಗ್ತಾ ಇದೆ. ಜಿಲ್ಲೆಯಾದ್ಯಂತ ಸುಮಲತಾ ಸುನಾಮಿ ಹೆಚ್ಚಿರೋದ್ರಿಂದ ಹಾಗೂ ಪ್ರಚಾರಕ್ಕೆ ಹೋದ ಕೆಲವೆಡೆ ಗೋಬ್ಯಾಕ್ ಘೋಷಣೆ ಮೊಳಗ್ತಾ ಇರೋ ಕಾರಣದಿಂದ ಸುಮಲತಾ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿ ತಮ್ಮ ಪರ ಅನುಕಂಪ ಸೃಷ್ಟಿಯಾಗಲಿ ಎಂಬ ಕಾರಣದಿಂದ ಜೆಡಿಎಸ್ನವರೇ ಮಾಡಿದರು ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ. ಇದಕ್ಕೆ ಸಾಕ್ಷಿ ಎಂಬಂತೆ ಗುಂಪಿನಲ್ಲಿದ್ದ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದ ಪೊಲೀಸರು ಕೆಲ ಹೊತ್ತಿನಲ್ಲೇ ಅವರನ್ನ ಬಿಟ್ಟು ಕಳುಹಿಸಿರುವುದು ಅನುಮಾನಕ್ಕೆ ಪುಷ್ಟಿ ನೀಡ್ತಾ ಇದೆ. ಈ ಕುರಿತು ಪತ್ರಿಕೆಯೊಂದು ವರದಿ ಮಾಡಿದೆ. ಓಕೆ ಫ್ರೆಂಡ್ಸ್, ದರ್ಶನ್ ಅಭಿಮಾನಿಗಳ ಮೇಲೆ ಲಾಠಿ ಚಾರ್ಜ್ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಜಿಪಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪಕ್ಕಾ ಜಿ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಕ್ಕೆ ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.